ಸೊ ಈ ಕಾರ್ಯಕ್ರಮವನ್ನ ಇವತ್ತು ಎಲ್ಲಿ ಮಾಡ್ತಾ ಇದ್ದಾರೆ, ಏನಾಗಿದೆ ಇದರ ಡೀಟೇಲ್ ಅನ್ನ ನೋಡೋಣ. ಮೊದಲನೇದಾಗಿ ಬರ್ತಾ ಇರುವಂತಹ ಸುದ್ದಿ ಏನು ಅಂತ. ನಮ್ಮ ಮೆಟ್ರೋದಲ್ಲಿ ಇದೇ ಮೊದಲ ಬಾರಿಗೆ ಶುಭ ಹಾರೈಕೆಯನ್ನ ಕೊಟ್ಟಿರುವಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಬರ್ತ್ಡೇಗೆ 2 ದಿನ ಬಾಕಿ ಇದೆ. ಸೊ ಹಾಗಾಗಿ ಅವರ ಜನ್ಮದಿನದ ಸಂಭ್ರಮವನ್ನ ಮಾಡೋದಕ್ಕೆ, ಅವರಿಗೆ ಶುಭಾಶಯವನ್ನ ಕೋರೋದಕ್ಕೆ ನಮ್ಮ ಮೆಟ್ರೋದಲ್ಲಿ ಹೊಸದಾಗಿ ಈಗ ಶುರುವಾಗಿರೋದು. ಈ ಅವಕಾಶಗಳು ಇರಲಿಲ್ಲ ಶುಭ ಹಾರೈಕೆಯದ್ದು. ಇನ್ಮೇಲೆ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಪ್ರೀತಿ ತೋರಿಸ್ತಾರೋ ಗೊತ್ತಿಲ್ಲ, ಯಾವ್ಯಾವ ರಾಜಕಾರಣಿಗಳ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಪ್ರೀತಿ ತೋರಿಸ್ತಾರೋ ಗೊತ್ತಿಲ್ಲ. ನಮ್ಮ ಮೆಟ್ರೋದಲ್ಲಿ ಮೊದಲ ಬಾರಿಗೆ ಶುಭ ಹಾರೈಕೆಯನ್ನ ಕೊಟ್ಟಿರೋದು. ಇಲ್ಲಿಯವರೆಗೂ ಬೇರೆ ಬೇರೆ ಜಾಹೀರಾತುಗಳು ಬರ್ತಾ ಇತ್ತು, ಈಗ ಶುಭ ಹಾರೈಕೆಯದ್ದು ಬಂದಿದೆ. ಬಹಳ ಇಂಟ್ರೆಸ್ಟಿಂಗು. ನಾಳೆ ಇನ್ಯಾವ್ಯಾವ ರೂಪದಲ್ಲಿ ಬರುತ್ತೋ ಶುಭ ಹಾರೈಕೆಗಳು ಗೊತ್ತಿಲ್ಲ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಹೇಗೆ ತಯಾರಿ ನಡೀತಾ ಇದೆ ಯಶ್ ಅವರ ಬರ್ತ್ಡೇ ಸೆಲೆಬ್ರೇಷನ್ಗೆ? ಜೊತೆಗೆ ನಮ್ಮ ಮೆಟ್ರೋದಲ್ಲಿ ಈ ಶುಭ ಹಾರೈಕೆಯನ್ನ ಮಾಡಿರುವಂಥದ್ರ ಬಗ್ಗೆ ಹೇಳೋದೇ ಆದ್ರೆ ಭಾರತಿ. ಅರುಣ್, ಜನವರಿ 8ನೇ ತಾರೀಕಿಗೆ ಯಶ್ ಅವರ ಹುಟ್ಟುಹಬ್ಬ ಇದೆ. ಇದು ಅವರ ನೆನಪಿರುವಂತಹ ಹುಟ್ಟುಹಬ್ಬ. ಯಾಕೆ ಅಂದ್ರೆ, ಒಂದು ಅವರಿಗೆ 40 ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಜೊತೆಗೆ ವರ್ಲ್ಡ್ ವೈಡ್ ಸಿನಿಮಾ ರಿಲೀಸ್ ಆಗೋದಕ್ಕೆ ರೆಡಿ ಆಗಿದೆಯಲ್ಲ, ಟಾಕ್ಸಿಕ್. ಆ ಸಿನಿಮಾ ತುಂಬಾನೇ ವಿಶೇಷ. ಯಾಕಂದ್ರೆ ಅವರು ಹಾಲಿವುಡ್ ಲೆವೆಲ್ಗೆ ಸಿನಿಮಾ ಮಾಡಿದ್ದಾರೆ ಯಶ್ ಅನ್ನೋದು ಎಲ್ರಿಗೂ ಗೊತ್ತಿರೋದು. ಹೀಗಾಗಿ ಅವರನ್ನ ಮೆರೆಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರ ಫ್ಯಾನ್ಸ್. ಹೀಗಾಗಿ ಇಡೀ ವಿಶ್ವನೇ ಅವ್ರು ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದೆ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಹಾಲಿವುಡ್ ನಲ್ಲೂ ಈಗಾಗಲೇ ಅವರು ಸೌಂಡ್ ಮಾಡ್ತಾ ಇದ್ದಾರೆ ಯಶ್ ಅವರು. ಅದರ ಹಿನ್ನೆಲೆ 40ನೇ ವರ್ಷದ ಹುಟ್ಟು ಹಬ್ಬ ಆಚರಣೆಯ ಹಿನ್ನೆಲೆ ಅಭಿಮಾನಿಗಳು ಎಕ್ಸೈಟ್ಮೆಂಟ್ ಅಲ್ಲಿ ಈ ತರದ ದೊಡ್ಡ ದೊಡ್ಡ ಕಟೌಟ್ ಗಳನ್ನ ಬೆಂಗಳೂರಿನಾದ್ಯಂತ ಹಾಕಿದ್ರು, ಬ್ಯಾನರ್ ಗಳನ್ನ ಹಾಕ್ತಿದ್ದಾರೆ. ಜೊತೆಗೆ ಮೆಟ್ರೋದಲ್ಲಿ ಜಾಹೀರಾತನ್ನ ಕೊಡೋದ್ರ ಮೂಲಕ ದಾಖಲೆ ಮೆರೆದಿದ್ದಾರೆ. ಹಿಂದೆ ಯಶ್ ಅವರ ಹುಟ್ಟುಹಬ್ಬಕ್ಕೆ ಮೊದಲನೇ ಬಾರಿಗೆ ಅವರ ಬರ್ಡೇಗೆ ಅವರ ಕಟೌಟ್ ಮೇಲೆ ಹೆಲಿಕಾಪ್ಟರ್ನಿಂದ ಹೂವನ್ನ ಪುಷ್ಪವೃಷ್ಟಿ ಮಾಡಲಾಗಿತ್ತು. ಹೀಗಾಗಿ ಹಲವು ದಾಖಲೆಗಳು ಯಶ್ ಅವರ ಹುಟ್ಟುಹಬ್ಬ ಆಚರಣೆಯಲ್ಲೂ ಸಹ ಇದೆ. ಸಿನಿಮಾಗಳಲ್ಲೂ ಇರುವಂತೆ ಹುಟ್ಟುಹಬ್ಬ ಆಚರಣೆಯಲ್ಲೂ ಕೂಡ ಇದೆ. ಅದೇ ರೀತಿಯಲ್ಲಿ ಈ ಬಾರಿ 40ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಮ್ಮ ಮೆಟ್ರೋದಲ್ಲಿ, ಅಂದ್ರೆ ಪಿಂಕ್ ಲೈನ್ ನಲ್ಲಿ ಯಶ್ ಅವರ ಬರ್ಡೇ ಸ್ಪೆಷಲ್ ಜಾಹೀರಾತನ್ನ ಕೊಡೋದ್ರ ಮೂಲಕ ಒಂದು ದಾಖಲೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅರುಣ್. ಓಕೆ, ಒಂದು ಕಡೆಗೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ ಯಶ್ ಅವರು ಅವತ್ತು ಇರ್ತಾರಾ ಅಥವಾ ಮತ್ತೆ ವಿದೇಶದಲ್ಲಿ ಇರ್ತಾರಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಹೌದು ಅರುಣ್, ಮಾರ್ಚ್ 19ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಅದರ ತಯಾರಿಲಿದ್ದಾರೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಯಶ್ ಅವರಿದ್ದಾರೆ. ಹೌದು, ವಿದೇಶದಲ್ಲಿ ಜೊತೆಗೆ ಮುಂಬೈನಲ್ಲಿ ಕೆಲಸಗಳು ನಡೀತಾ ಇದಾವೆ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಹೀಗಾಗಿ ಯಶ್ ಅವರು ತುಂಬಾನೇ ಬಿಸಿ. ಇನ್ನೊಂದು ವಿಚಾರ ಅಂತಂದ್ರೆ, ಹಿಂದೆ ಬ್ಯಾನರ್ ಕೊಟ್ಟ ವಿಚಾರದಲ್ಲಿ ಗದಗ್ನಲ್ಲಿ ಒಂದು ಪ್ರಾಬ್ಲಮ್ ಆಗಿತ್ತಲ್ಲ, ಅವಾಗಲೇ ಯಶ್ ಹೇಳಿದ್ರು, ನನಗೆ ಈ ತರ ಬರ್ಡೇ ದಿನನೇ ಈ ತರ ಫ್ಯಾನ್ಸ್ಗಳು ಹುಚ್ಚಾಟ ಮಾಡಕ್ ಹೋಗಿ ಪ್ರಾಣಕ್ಕೆ ಅಪಾಯ ತಂದ್ಕೊಳ್ಳೋದೆ ಆದ್ರೆ ನಾನು ಬರ್ಡೇ ಸೆಲೆಬ್ರೇಟೇ ಮಾಡ್ಕೊಳ್ಳಲ್ಲ ಮುಂದೆ ಫ್ಯಾನ್ಸ್
ಫ್ಯಾನ್ಸ್ ಜೊತೆಗೆ ಅಂತ ಹೇಳಿ ಅವರೇ ಘೋಷಣೆ ಮಾಡಿದ್ರು. ಅದೇ ರೀತಿಯಲ್ಲಿ ಹೌದು, ಯಾರಿಗಾದ್ರೂ ಕೂಡ ಫ್ಯಾನ್ಸ್ ನ ಮೀಟ್ ಮಾಡ್ಬೇಕು ಬರ್ಡೇ ದಿನ ಹೇಳಿ ಒಂದು ಖುಷಿ ಇದ್ದೇ ಇರುತ್ತೆ. ಆದ್ರೆ ಯಶ್ ಅವರಿಗೆ ಎಲ್ಲ ಒಂದ್ ಕಡೆ ಹೇಳಿದ್ರು, ನಂಗೆ ಪ್ರತಿ ಬಾರಿ ಬರ್ಡೇಗೂ ನೆನಪಾಗುತ್ತೆ ಅಂತ. ಅಭಿಮಾನಿಗೋಸ್ಕರನೇ ಮಾಡೋದಾದ್ರೆ ಅಭಿಮಾನಿಗಳ ಹುಚ್ಚಾಟದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಜನ ಸೇರ್ಬಿಟ್ಟು ಮುಂದಿನ ಪ್ರಾಬ್ಲಮ್ ಆಗ್ಬಾರ್ದು. ಹಾಗಾಗಿ ಎದುರುಗಡೆ ಸಿಗದೆ ಇದ್ರು ಅದ್ರ ಜೊತೆಗೆ ಅದೊಂದು ವಿಚಾರ ಆದ್ರೆ ಅವ್ರು ತುಂಬಾನೇ ಬಿಸಿ ಕೂಡ ಈ ಸಂದರ್ಭದಲ್ಲಿ, ಅದು ಎಲ್ರಿಗೂ ಗೊತ್ತಿರೋ ಹಾಗೆ. ಹೀಗಾಗಿ ಯಾವುದೇ ರೀತಿಯಲ್ಲಿ ಸಿಗ್ತೀನಿ ಅಥವಾ ಸಿಗಲ್ವೋ ಅನ್ನೋದನ್ನ ಪೋಸ್ಟ್ ಮೂಲಕ ಅವರೇನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ಒಂದು ವಿಚಾರ ಅಂತೂ ನಿಜ, ಟಾಕ್ಸಿಕ್ ವಿಚಾರವಾಗಿ ಅವರ ಒಂದು ವಿಶೇಷ ರೀತಿಯಲ್ಲಿ ಒಂದಿಷ್ಟು ಟೀಸರ್ ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಫ್ಯಾನ್ಸ್ಗೆ ಆ ಮೂಲಕ ಒಂದು ಸಿಗ್ತಾರೆ, ಆ ಸಂಭ್ರಮವನ್ನಂತೂ ಆ ಕಿಕ್ ಅನ್ನಂತೂ ಕೊಡ್ತಾರೆ ಅನ್ನುವಂತಹ ಒಂದು ಭರವಸೆ ಅಂತೂ ಟೀಮ್ ಕಡೆಯಿಂದ ಬಂದಿದೆ. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.